ಈಗ ನೀಟ್ ಎಕ್ಸಾಮ್ ನೀವೇ ಅಬ್ಸರ್ವ್ ಮಾಡ್ಬೋದು, ಎಷ್ಟೋ ಜನಗಳ ಅಪ್ಪ ಅಮ್ಮನ ಕನಸಿರ್ತಾರೆ ಮಕ್ಕಳು ಡಾಕ್ಟರ್ ಆಗಬೇಕು, ಜನಗಳ ಸೇವೆ ಮಾಡಬೇಕು ಅಂತ. ಈ ಥರ ಒಂದು ಪರಿಸ್ಥಿತಿಲಿ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರೋದು ಎಷ್ಟು ಮಟ್ಟಿಗೆ ಸರಿ ಇದೆ ಸರ್? ನಿಜವಾಗ್ಲೂ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡ್ಬೇಕು ಸರ್. ಈ ಘಟನೆ ಆಗಿರೋದ್ರಿಂದ, ಕೇಂದ್ರ ಸರ್ಕಾರದಲ್ಲಿ ನಡೆದಿರೋದ್ರಿಂದ, ಕರ್ನಾಟಕದಲ್ಲಿ ಈ ಒಂದು ದುಸ್ಥಿತಿ ಆಗಿರೋದ್ರಿಂದ ಯಾರು ಇದಕ್ಕೆ ಸಂಬಂಧಪಟ್ಟಂಥ ರಾಜಕಾರಣಿಗಳು ಯಾರಿದ್ದಾರೆ ಅವ್ರು ನೈತಿಕ ಹೊಣೆಹೊತ್ತು ರಾಜೀನಾಮೆ ಕೊಡಬೇಕು. ಮಕ್ಕಳ ಜೀವನದಾಗ ಚೆಲ್ಲಾಟ ಮಾಡ್ತಾರೆ ಇವ್ರ ಮನೆ ಒಳಗೆ, ಇವ್ರ ಮನೆ ಕೊಟ್ಟೋಗಿ, ಇವ್ರ ಮನೆ ದೀಪ ತುಂಬಾಗಿ, ಇವ್ರ ಮಾನ ಮರಿದು ಬೇಡ. ಈ ಕೆಲಸ ಮಾಡೋ ಬದಲಿ ನೋಡಿ, ಒಂದೂವರೆ ತಿಂಗಳಾಯ್ತು ಮಳೆ ಬಂದು, ಮಳೆ ಇಲ್ಲ, ಬೇಸಿಗೆ ಆಗಿದೆ, ನೀರು ಮಜ್ಜಿಗೆ ಮಾಡ್ಕೊಂಡು ಕಲ್ಲಂಗಡಿಯನ್ನು ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಜೀವನ ಮಾಡ್ರಿ. ನಿಮ್ಗೆ ಯಾಕ್ರೆ ರಾಜಕಾರಣ? ನಿಮ್ಗೆ ಯಾಕ್ರೆ ನಿಮ್ಮ ಜನ್ಮಕ್ಕೆ ಬೇಕು ಯಾಕ್ರೆ ರಾಜಕಾರಣ? ಅಯೋಗ್ಯರೇ, ಇನ್ನೇನು ಬೈಬೇಕು ಸರ್ ನಾವು? ನಿಜವಾಗ್ಲೂ ಬಡ ಮಕ್ಕಳೇ ಸರ್ ಈ ನೀಟ್ ಎಕ್ಸಾಮ್ದಲ್ಲಿ ಬಲಿ ಆಗ್ತಿರೋದೇ. ಬಡ ಮಕ್ಕಳು ಸಾಲ ಸೋಳ ಮಾಡ್ಕೊಂಡು ಮಕ್ಕಳು ಓದಿಸ್ತಾವ್ರಲ್ಲ ಅವ್ರ ಮಕ್ಕಳೇ ಬಲಿ ಆಗ್ತಿರೋದು. ಈ ಐಷಾರಾಮಿ ಜೀವನ ಮಾಡ್ಕೊಂಡು ಎ ಸಿ ರೂಮಲ್ಲಿ ಕೂತ್ಕೊಂಡು ಓದಿಸೋರ ಮಕ್ಕಳೆಲ್ಲ ಬಲಿ ಪಶು ಆಗ್ತಿರೋದು. ಜನಸಾಮಾನ್ಯರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ಗಾರೆ ಕೆಲಸ ಮಾಡೋರ ಮಕ್ಕಳು, ಆಟೋ ಚಾಲಕರ ಮಕ್ಕಳು ಬಲಿ ಆಗ್ತದೆ. ಇವ್ರಂಥ ಅನ್ನಾಡಿಗಳು, ಇವೆಂಥ ಅಯೋಗ್ಯರು. ಇವ್ರ ಜನ್ಮಕ್ಕೆ ಏನು ಬೈಬೇಕು ಹೇಳಿ? ನೋವು ಆಗ್ತಾ ಇದೆ ನಮಗೆ. ಬಡವ್ರ ಮಕ್ಕಳು ಕಷ್ಟ ಗಳಿಗೆ ಎಲ್ಲಿ ಸರ್ ಗೊತ್ತಾಗಬೇಕು? ಇವ್ರ ಮನೆ ಹಾಳಾಗೋರ್ಗೆ ಎಲ್ಲಿ ಸರ್ ಗೊತ್ತಾಗಬೇಕು? ಇವರೆಲ್ಲ ಅಡ್ಡದಾರಿಲಿ ಬಂದಿರ್ತಕ್ಕಂಥದ್ರಿಂದ, ಅಡ್ಡದಾರಿಲಿ ಹಣ ಕೊಟ್ಟು ಎಂಡ ಕೊಟ್ಟು ಜನಗಳಿಗೆ ದಾರಿ ತಪ್ಪಿಸಿ ಆಯ್ಕೆ ಆಗಿರೋದ್ರಿಂದ ಜನಗಳ ಕಷ್ಟ ಇವ್ರಿಗೆ ಗೊತ್ತಾಗ್ತಿಲ್ಲ. ಇವ್ರ ಮನೆ ಹಾಳಾಗೋರಿಗೆ ಕಟ್ಟ ಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಿಸೋವಂಥ ದಿಕ್ಕಲ್ಲಿ ನೀವು ನಾಯಕರಾಗಿ ಬೆಳೀರಿ. ಈ ನಾಡಿನ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ, ಕಟ್ಟ ಕಡೆಯ ತುದಿಲಿ ನಿಂತಿದೆ. ನಿಮ್ಮಂಥ ನೋಡಿ, ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಹಾಳಾಗಿರೋದ್ರಿಂದ ಇವತ್ತೆಲ್ಲ ಇಷ್ಟಕ್ಕೆಲ್ಲ ಮೂಲ ಕಾರಣ. IAS IPS ಅಧಿಕಾರಿಗಳು ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇಲ್ಲ. ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ. ಇವತ್ತು ಡ್ರಗ್ಸು ಎಷ್ಟು kg ಡ್ರಗ್ಸ್ ಸಿಕ್ತು ಮೈಸೂರಲ್ಲಿ? 1.5 ವರ್ಷ 2 ವರ್ಷದಿಂದ 1000 kg ಡ್ರಗ್ಸ್ ಸಿಕ್ಕಿದೆ ಅಂದರೆ ಇವ್ರು ನಿಜವಾಗ್ಲೂ ಇವರು ಅಪ್ಪನ ಗುರುತು ರಾಜಕಾರಣ ಮಾಡ್ತಾ ಇದ್ದಾರಾ? ಮಾನ ಮರ್ಯಾದೆ ಅವ್ರಿಗೆ? ನಾಚಿಕೆ, ನಮಗೆ ನಾಚಿಕೆ ಆಗ್ತಾ ಇದ್ರಿ. 8ನೇ ಕ್ಲಾಸಲ್ಲಿ ಫೇಲ್ ಆಗಿರೋರು ನನಗೆ ನಾಚಿಕೆ ಆಗ್ತಾ ಇದೆ. IAS IPS ಓದಿ 2-3 ಬಾರಿ ಮುಖ್ಯಮಂತ್ರಿಯಾಗಿ, ಏನು MLAಗಳಾಗಿ 3-4 ಸರಿ MLAಗಳಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದರೆ ಇಂಥ ಅಯೋಗ್ಯರು ರಾಜಕಾರಣದಲ್ಲಿ ಇರಬಾರ್ದು. ಅಂಬೇಡ್ಕರ್ಗೆ ಅವಮಾನ, ನಾಲ್ವಡಿ ಕೃಷ್ಣರಾಜ ಒಡೆಯರ್ಗೆ ಅವಮಾನ. ಇಂಥ ಅಯೋಗ್ಯರು ಈ ಕೂಡಲೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಇಲ್ಲ ರಾಜೀನಾಮೆ ಕೊಡಿ ಅಂತ ಮೈಸೂರು ದೇವತಾ ಕನ್ನಡಿಗರ ಒಳಗಿಂದ ನಿಮ್ಮ ಇಂಡಿಯನ್ TV ಮೂಲಕ ಅವ್ರಿಗೆ ಎಚ್ಚರಿಸ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು.